ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಾ. ಇವತ್ತಿನ ರೆಸಿಪಿ ಹುಳಿಯನ್ನ. ನೀವು ಕೇಳಿರ್ಬೋದು ಪುಳಿಯೋಗರೆ ಬೇರೆ, ಹುಳಿಯನ್ನ ಬೇರೆ. ನಮ್ಮ ಊರುಗಳ ಸೈಡ್ ಇದನ್ನು ಹುಳಿಯನ್ನ ಅಂತ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಂದರೆ ಬಾಯಿ ಕೆಟ್ಟಾಗ ಈ ಜ್ವರ ಬಂದವರಿಗೆ ಮೊದಲೆಲ್ಲ ಏನಾದರೂ ರುಚಿ ಬೇಕು ಅಂತಂದಾಗ ಈ ಥರ ಹುಳಿಯಾಗಿ ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಂದ ನಾನು ಕಲ್ತ್ಕೊಂಡಿರೋದು ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು, ಸ್ವಲ್ಪ ಎಣ್ಣೆ ಹಿಡಿಸುತ್ತೆ ಇದಕ್ಕೆ, ಯಾಕಂದರೆ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಇಟ್ಕೊಬೋದು. ಎಣ್ಣೆ ಹಾಕ್ಕೊಂಡು ಅದನ್ನು ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಸಪ್ರೇಟ್ ಎತ್ತಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಅದು ಚೆನ್ನಾಗಿ ಕೆಂಪು ಆದಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸಿಪ್ಪೆನ ಸುಲಿದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ಆನಂತರ ಕರಿಬೇವು ಸೊಪ್ಪು ಹಾಕ್ಕೊಂಡು, ಅದಾದಮೇಲೆ ಆಲ್ರೆಡಿ ನಾನು ಹುಳಿನ ಕಲಸಿಟ್ಕೊಂಡಿದ್ದೆ. ಅಲ್ಲಿ ಏನು ಕಲಸಿಟ್ಕೊಂಡಿದ್ದ ಹುಳಿನ ಅದನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಅದಕ್ಕೇ ಸಾಂಬಾರು ಪೌಡರ್, ಇದಕ್ಕೆ ನಾರ್ಮಲ್ ಸಾಂಬಾರು ಪೌಡ್ರು ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಸಾಂಬಾರು ಪೌಡ್ರ್ ಹಾಕಿ ತುಂಬ ರುಚಿಯಾಗಿರುತ್ತೆ ಇದು. ಒಂದು ಸಲ ಮಾಡಿ ನೋಡಿ. ಬಾಯೆಲ್ಲ ಕೆಟ್ಟಾಗ ಒಂಥರ ಏನೋ ತಿನ್ನಬೇಕು ಏನಾದ್ರೂ ಇದು ಒಂದು ಸಲ ಮಾಡಿ ತಿಂದರೆ ನೀವು ಮತ್ತೆ ತಿನ್ನಬೇಕು ಅಂತ ಅನಿಸೋ ರೆಸಿಪಿ ಇದು. ಇದು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಎಣ್ಣೆ ಮೇಲೆ ಬರೋ ಥರ ಮಿಕ್ಸ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕು ಅದನ್ನು, ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಸುತ್ತೆ ಇದಕ್ಕೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಬೆಲ್ಲನ ಆ್ಯಡ್ ಮಾಡ್ಕೊಬೇಕು. ನಾನು ಪುಡಿ ಬೆಲ್ಲ ಇತ್ತು, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮಾಮೂಲಿ ಬೆಲ್ಲನ ಹಾಕ್ಕೊಬೋದು. ಅದಾದಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬರುತ್ತೆ. ಎಣ್ಣೆ ಎಲ್ಲ ತೇಲ್ಕೊಂಡು ಬಂದಮೇಲೆ ರೆಡಿಯಾಗಿದೆ ಅಂತ ಅರ್ಥ. ಕೊನೆಗೆ ಸಾಲ್ಟಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ನಾನು ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ, ಜಾಸ್ತಿ ಆಯಿತು ನನಗೆ, ಅದರಿಂದ ಎತ್ತಿಟ್ಕೊಂಡು ಇದನ್ನು ಸ್ಟೋರ್ ನಾವು ಇಟ್ಕೊಬೋದು. ಒಂದು ವಾರದ ತನಕ ಯೂಸ್ ಮಾಡ್ಕೊಬೋದು. ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಕಡಲೆಬೀಜ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆಬೀಜ, ಸ್ವಲ್ಪ ಹಸಿಕಾಯಿ ತುರಿ. ಈಗ ಹಸಿಕಾಯಿ ತುರಿನ ಜೊತೆಗೆ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಕೆಟ್ಟೋಗುತ್ತೆ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಇನ್ನೊಂದು ಸಲ ನೋಡಿಕೊಂಡ್ರೆ ರುಚಿಯಾದ ಹುಳಿಯನ್ನು ರೆಡಿ ತಿನ್ನಲಿಕ್ಕೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.